ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಪ್ರಸಿದ್ಧರಿಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಿಮ್ಗೊಂದಿಷ್ಟು ಸ್ಟೋನ್ ಇಂದ ಮಾಡಿರುವಂತಹ ಯಂತ್ರಗಳು ಮತ್ತೆ ಶಿವಲಿಂಗಗಳನ್ನ ಪರಿಚಯ ಮಾಡ್ತೀನಿ. ಒಂದೊಂದಾಗಿ ನೋಡೋಣ ಬನ್ನಿ ಏನೇನಿದೆ ಅಂತ. ಮೊದಲನೇದಾಗಿ ನಿಮ್ಗೆಲ್ಲ ಪೈರೇಟ್ ಅನ್ನೋದು ಗೊತ್ತಿರುತ್ತೆ. ಅಂಬಿಕಾ ಶಿಲೆ ಅಂತ ಕೂಡ ಕರೀತಾರೆ, ಮತ್ತೆ ಸ್ವರ್ಣಮುಖಿ ಅಂತ ಕೂಡ ಕರೀತಾರೆ. ಅದರಿಂದ ಮಾಡಿರುವಂತಹ ಭೂಪರ ಇರುವಂತಹ ಒಂದು ಮೇರು ಯಂತ್ರ ಅಥವಾ ಮೇರು ಶ್ರೀಚಕ್ರ. ಮತ್ತೆ ಇನ್ನೊಂದು ಬ್ಲಾಕ್ ಟಾರ್ಮ್ಯಾಲಿನ್ ಇಂದ ಮಾಡಿರುವಂತಹ ಒಂದು ಕಾಳಿ ಮಾತೆ ಯಂತ್ರ. ಇದು ಈ ತರ ಕಾಣುತ್ತೆ. ಇದ್ರದೆಲ್ಲ ಸಪರೇಟ್ ಫೋಟೋಸ್ ನಿಮ್ಗೆ ತೋರಿಸ್ತೀನಿ, ಮತ್ತೆ ರೀಲ್ಸ್ ಇಲ್ಲಿ ಕೂಡ ಸಪರೇಟ್ ಆಗಿ ಬರುತ್ತೆ. ಇವಾಗ ಬರೀ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತೇನೆ ಯಾವ್ಯಾವ್ದಿದೆ ಅಂತ. ಮತ್ತೆ ಒಂದು ಮಿಲ್ಕಿ ಕ್ವಾರ್ಟ್ಸ್ ಅಥವಾ ಹಾಲು ಸ್ಫಟಿಕ ಅಂತ ಏನ್ ಕರೀತಾರೆ, ಅದರಿಂದ ಮಾಡಿರುವಂತಹ ಒಂದು ಶ್ರೀಯಂತ್ರ. ಸುಮಾರು 6 ಇಂಚಷ್ಟು ಎತ್ತರ ಬರುತ್ತೆ. ಕೆಳಗಿನಿಂದ ಈ ತರ ಕಾಣುತ್ತೆ. ಸಾಮಾನ್ಯವಾಗಿ ಸ್ಫಟಿಕ ಅಂದ್ರೆ ಇದೇ ತರ ಇರುತ್ತೆ. ಇನ್ಕ್ಲೂಷನ್ಸ್ ತುಂಬಾ ಕಾಮನ್. ಸ್ಫಟಿಕನಲ್ಲಿ ಇನ್ಕ್ಲೂಷನ್ಸ್ ಅಂದ್ರೆ ವಾಟರ್ ಆಗಿರುತ್ತೆ. ಆಯ್ತಾ? ಕ್ಲಿಯರ್ ಆಗಿದ್ರೆ ಯಾವ ತರ ಕಾಣುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಕ್ಲಿಯರ್ ಕ್ವಾರ್ಟ್ಸ್ ಅಥವಾ ಕ್ಲಿಯರ್ ಕ್ರಿಸ್ಟಲ್ ಇದ್ರೆ ಈ ತರ ಇರುತ್ತೆ. ಅದ್ರಲ್ಲಿ ಮಾಡಿರುವಂತಹ ಒಂದು ಭೂಪುರದ ಶ್ರೀಯಂತ್ರ ಅಥವಾ ಮೇರು ಶ್ರೀಯಂತ್ರ. ಮತ್ತೆ ಇನ್ನೊಂದು ಬಾಣಲಿಂಗ ಅಂದ್ರೆ ನರ್ಮದೇಶ್ವರ ಲಿಂಗದಿಂದ ಮಾಡಿರುವಂತಹ ಬಾಣಲಿಂಗ ಶ್ರೀಯಂತ್ರ ಪರಿಚಯ ಮಾಡ್ತಾ ಇದೀನಿ. ಅದ್ರದ್ದು ಕೂಡ ಒಂದು ಬೇಸ್ ಯಾವ ತರ ಇದೆ ಅಂತ ನೋಡಿ. ತ್ರಯಂಬಕೇಶ್ವರ್ನಲ್ಲಿ ನೀವು ನೋಡಿರ್ತೀರಾ, ಇದೇ ತರ ಇರುತ್ತೆ ಬೇಸ್. ಅದ್ರಲ್ಲಿ ಮಾಡಿರುವಂತದ್ದು. ಸುಮಾರು ಜನ ಅದನ್ನ ಇಷ್ಟಪಡ್ತಾರೆ ಇಟ್ಕೊಳ್ಳೋದಿಕ್ಕೆ. ಅಂದ್ರೆ ಪಾಣಿಪೀಠ ಡಿಫ್ರೆಂಟ್ ಆಗಿರುತ್ತೆ ಇದ್ರಲ್ಲಿ. ಸೊ ಅದನ್ನ ಪರಿಚಯ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ನಿಮ್ಗೆ ಶೋಣಭದ್ರ ರೆಜ್ಜಾಸ್ಪರ್ ಇಂದ ಮಾಡಿರುವಂತಹ ಇನ್ನೊಂದು ಶ್ರೀಯಂತ್ರನ ಪರಿಚಯ ಮಾಡ್ತಾ ಇದ್ದೀನಿ. ಇದು ಒಂದು ದೊಡ್ಡ ಸೈಜ್. ಅದ್ರಲ್ಲೇ ಒಂದು ಸಣ್ಣ ಸೈಜ್ ಕೂಡ ಪರಿಚಯ ಮಾಡ್ತಾ ಇದ್ದೀನಿ. ಇದು ಅಬೌಟ್ 3 to 4 ಇಂಚಸ್ ಡಿಫರೆನ್ಸ್ ಇರುತ್ತೆ ಒಂದಕ್ಕಿಂತ ಇನ್ನೊಂದು. ಮತ್ತೆ ಸಣ್ಣ ಸೈಜಿನದು ಶ್ರೀಯಂತ್ರ ಅಂದ್ರೆ ಅಗೇನ್ ಭೂಪುರದಲ್ಲಿರುವಂತಹದ್ದು ಮೇರು. ಯಾವ ತರ ಕಾಣುತ್ತೆ ಅಂತ ನೋಡೋಣ ಬನ್ನಿ. ಇದು ಕೂಡ ಕ್ವಾರ್ಟ್ಸ್ ಅಥವಾ ಹಿಮಾಲಯನ್ ಸ್ಫಟಿಕ್ ಅಂತ ಏನ್ ಕರೀತಾರೆ, ಅದರಿಂದ ಮಾಡಿರೋದಾಗಿರುತ್ತೆ. ಇದ್ರಲ್ಲಿ ಕೂಡ 2 ಸೈಜ್ ಇದೆ. ಇದ್ರದೆಲ್ಲ ಫೋಟೋ ಡೈಮೆನ್ಷನ್ ಮತ್ತೆ ಕೋಡ್ ನಂಬರ್ಸ್ ನ. ಮತ್ತೆ ಇನ್ನೊಂದು ಶ್ರೀಯಂತ್ರನ ಪರಿಚಯ ಮಾಡ್ತೀನಿ. ಇದ್ರ ಸ್ಪೆಷಾಲಿಟಿ ಏನಂದ್ರೆ ಕಮಲದ ಮೇಲೆ ಇರುತ್ತೆ. ಸಾಮಾನ್ಯವಾಗಿ ಇದನ್ನ ಜೇಡ್ ಅಂತ ಹೇಳಿ ಸೇಲ್ ಮಾಡ್ತಾರೆ, ಎಲ್ಲೋ ಜೇಡ್ ಅಂತ. ಇದು ಎಲ್ಲೋ ಎವೆಂಚುರೈನ್ ಆಗಿರುತ್ತೆ. ಸೊ ದಿಸ್ ಇಸ್ ಎಲ್ಲೋ ಎವೆಂಚುರೈನ್ ಮೇಡ್ ಶ್ರೀಯಂತ್ರ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಬಾಟಮ್ ನಿಂದ ಈ ತರ ಕಾಣುತ್ತೆ. ಇದಾದ್ಮೇಲೆ ಒಂದು ಗ್ರೀನ್ ಎವೆಂಚರ್ ಇಂದ ಮಾಡಿರುವಂತಹ ಒಂದು ಲಿಂಗ. ಇದನ್ನ ನೀವು ಪಾಣಿಪೀಠದ ಮೇಲೆ ಇಟ್ಕೋಬಹುದು. ಸೊ ಇವೆಲ್ಲ ಹೊಸ ಐಟಮ್ಸ್. ಇದ್ರದೆಲ್ಲ ಫೋಟೋಸ್ ವಿತ್ ಪ್ರೈಸಸ್ ಅಂಡ್ ಕೋಡ್ ನಂಬರ್ಸ್ ಬರೋ ಪೋಸ್ಟ್ ಗಳಲ್ಲಿ ಇರುತ್ತೆ. ಥ್ಯಾಂಕ್ ಯು.